ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವ್ರನ್ನ ಅದಕ್ಕೆ ಕಿತ್ತಾಕ್ಬೇಕು ಅಂತಿದೆಯಲ್ಲ ಇವಾಗೆಲ್ಲ ಗಲಾಟೆ. ಆದರೆ ಅವರೇ ಒಂದು ಅರ್ಜಿ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ, ನನ್ನ ಮೇಲೆ ತೆಗೆದುಕೊಂಡಿರೋ ಎಲ್ಲ ನಿರ್ಧಾರಗಳು ತಪ್ಪು, ವಜಾ ಮಾಡಿಬಿಡಿ ಎಲ್ಲನೂ ಅಂತ. ಅದು ಮುಖ್ಯ ನ್ಯಾಯಮೂರ್ತಿಗಳ ಬಳಿ ಬಂತು ಇವತ್ತು ಗವಾಯಿ ಅವ್ರ ಮುಂದೆ. ಅವರು ಈ ತೀರ್ಮಾನಗಳಲ್ಲಿ ನಾನು ಭಾಗಿಯಾಗಿರೋದ್ರಿಂದ ಈಗ ನಾನೇ ಅದನ್ನು ಮತ್ತೆ ವಿಚಾರಣೆಗೆ ಕೈ ಎತ್ಕೊಂಡು ಕೇಳಿಸ್ಕೊಳ್ಳೋದು ಸರಿ ಇಲ್ಲ, ಬೇರೆ ಪೀಠ ರಚನೆ ಮಾಡೋಣ ಅಂತ ಹೇಳಿದ್ದಾರೆ. ಮಾಡ್ತಾರೆ ಅನಿಸುತ್ತೆ, ಮಾಡಿದಾಗ ನೋಡೋಣ. ಎಸ್. ಬೆಂಗಳೂರಿನ ಕಲಾಸಿಪಾಳ್ಯ ಬಿಎಂಟಿಸಿ ಬಸ್ ನಿಲ್ದಾಣದ ಶೌಚಾಲಯದ ಬಳಿ ಜಿಲೆಟಿನ್ ಪತ್ತೆಯಾಯಿತು. ಪ್ಲಾಸ್ಟಿಕ್ ಕವರ್ನಲ್ಲಿ 6 ಜಿಲೆಟಿನನ್ನು ಬಿಟ್ಟು ಹೋಗಿದ್ದಾನೆ ವ್ಯಕ್ತಿ ಯಾರೋ. ಕಲಾಸಿಪಾಳ್ಯ ಪೊಲೀಸರು ಹಾಗೂ ಆಂಟಿ ಟೆರರಿಸ್ಟ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಬಿಟ್ಟು ಹೋಗಿರೋದಾ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿ ಹೋಗಿರೋದಾ ಅಂತ ಈಗ ತನಿಖೆಯಿಂದ ಗೊತ್ತಾಗಬೇಕಿದೆ. ಇನ್ನು ಉಗ್ರ ನಿಗ್ರಹ ದಳ ಅಲ್ ಖೈದಾ ಜೊತೆಗೆ ನಂಟು ಹೊಂದಿದ 4 ಬಂಧಿಸಿದೆ. ಗುಜರಾತ್ನಲ್ಲಿ 2, ದೆಹಲಿ, ನೋಯ್ಡಾದಲ್ಲಿ 1 ಬಂಧಿಸಲಾಗಿದೆ. ಇವರು ಸಾಮಾಜಿಕ ಜಾಲತಾಣದಲ್ಲಿ ಯುವಕರನ್ನ ಸೆಳಿತಾ ಇದ್ರು. ಜೊತೆಗೆ 20 ರಿಂದ 25 ವರ್ಷದವರೇ ಆಗಿದ್ದಾರೆ. ಆಪರೇಷನ್ ಸಿಂಧೂರದಲ್ಲಿ ಗಾಯಗೊಂಡಿದ್ದಂತಹ 26/11 ಮುಂಬೈ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಸತ್ ದಾಳಿಯ ಸಂಚುಕೋರ ಲಷ್ಕರ್ ಉಗ್ರ ಅಬ್ದುಲ್ ಅಜೀಜ್ ಪಾಕಿಸ್ತಾನ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಫೇಕ್ ಆಫೀಸರು, ಫೇಕ್ ಪೊಲೀಸು, ಅದೇನೋ ಕಚಡ, ಅದೇನೋ ಡಿಜಿಟಲ್ ಅರೆಸ್ಟ್ ಅಂತ, ಯಾವನೋ ಅವನು ಡಿಜಿಟಲ್ ಅರೆಸ್ಟ್ ಅಂತ ಕಂಡಿಡ್ದವನು. ಅದನ್ನು ಕೇಳ್ಕೊಂಡು ಜನ ನಿಮ್ಮಂಥ ಬಕರಾಗಳು ಇನ್ನೊಬ್ರು ಇಲ್ಲರಪ್ಪ. ಹಾಂ, ಹೋ ಡಿಜಿಟಲ್ ಅವನು ಮುಂಬೈ ಪೊಲೀಸ್ ಅಂತ ಡಿಜಿಟಲ್ ಬಂದುಬಿಟ್ನಂತೆ, ಡ್ರೆಸ್ ಹಾಕೊಂಡು ಹಿಂಗೆ ಇವ್ರು ಹೆದರ್ಕೊಂಬಿಟ್ರಂತೆ. ಅವ್ನು ಕೇಳಿದಕ್ಕೆಲ್ಲ ಕಾಸು ಕೊಟ್ಬಿಟ್ರಂತೆ. ಏನು ಎಲ್ಲ ನೋಡಿದ್ದಾಗಿದೆ. ಇದು ಹೊಸದು. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಕಲಿ ರಾಯಭಾರ ಕಚೇರಿ ತೆಗೆದುಬಿಟ್ಟಿದ್ದಾನೆ ಅವನು ಯಾವನೋ ಒಬ್ಬ. ಅದೇನು ಪಶ್ಚಿಮ ಆಕ್ಟಿಕಾ, ಸಬೋರ್ಗಾ, ಪೌಲ್ವಿಯಾ, ಲೊಡೋನಿಯಾ ಅಂತೆಲ್ಲ ದೇಶಗಳ ಹೆಸರು ಇವನದ್ದು. ಅದಕ್ಕೆ ತಕ್ಕಂತೆ ಹರ್ಷವರ್ಧನ್ ಜೈನ್ ಅಂತ ಬಾಡಿಗೆ ಮನೆ ಒಂದು, ಅದಕ್ಕೊಂದು ನಂಬರ್ ಪ್ಲೇಟು, ಸೀಲ್ಗಳು ಎಲ್ಲ ಇದೆಯಂತೆ. ಕಾರುಗಳಿಗೆಲ್ಲ ರಾಜತಾಂತ್ರಿಕ ನಂಬರ್ಗಳು. ಈ ರಾಜತಾಂತ್ರಿಕ ಕಚೇರಿಗಳಲ್ಲಿ ಬಳಸಲಾಗುವ ಕಾರುಗಳೇನಿರುತ್ತೆ ಅದಕ್ಕೆ ಪ್ರತ್ಯೇಕವಾದಂತಹ ನೋಂದಣಿ ಸಂಖ್ಯೆ ಇರುತ್ತೆ. ನಮ್ಮ ನೋಂದಣಿ ಸಂಖ್ಯೆ ಇರಲ್ಲ ಅವುಗಳಿಗೆ, ಅಲ್ಲಿರುತ್ತೆ, ಅಲ್ಲಿ ಬೇರೆ ನಂಬರ್ ಹಾಕಿರ್ತಾರೆ, ಅದಕ್ಕೆ ಕೊಟ್ಟಿರ್ತಾರೆ. ಅಂದರೆ ಪರ್ಮಿಟೆಡ್ ಕಾರ್ಸ್ಗೆ ಅವರು 1000 ಕಾರ್ ಇಟ್ಕೊಂಬಿಟ್ಟು 1000 ಹಾಕೊಂಬಿಟ್ರಲ್ಲ, CDI ಹಾಕಿದ್ದಾರೆ ನೋಡಿ ಅಲ್ಲಿ, ಆ ಥರ ಅದನ್ನು ಹಾಕಿರ್ತಾರೆ. ಇದು ನಮ್ಮ ದೇಶ ಅಲ್ಲ, ಎಲ್ಲ ದೇಶದಲ್ಲೂ ಅದು ರಾಜತಾಂತ್ರಿಕ ಲಾಭ ಅವ್ರುಗಳಿಗೆ. ಸರಿ, ಎಲ್ಲ ಹಾಕ್ಕೊಂಡು ಅದೇನೋ ಮೋದಿ ಜೊತೆ ಇರೋದು, ರಾಷ್ಟ್ರಪತಿ ಜೊತೆ ಇರೋ ಥರದೆಲ್ಲ ಫೋಟೋ ಎಲ್ಲ ತೋರಿಸ್ಕೊಂಡು ಅದು ಯಾವುದೋ ಕಂಪನಿಗಳ ಮೂಲಕ ಹವಾಲ ವ್ಯವಹಾರ ಮಾಡ್ಕೊಂಡು ಇದ್ದಂತೆ ಹಿಡ್ದಾಕಿದ್ದಾರೆ ಈಗ ಸಾಯೋಬನ್ನ. ಹಿಂಗೂ ಮಾಡ್ತಾರಾ? ಅಯ್ಯಪ್ಪ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಗೊತ್ತಾಗುತ್ತೆ. ಸಿದ್ಧಾರ್ಥ ದಾವೆ ವಾದವನ್ನು ಮಂಡಿಸಲಿದ್ದಾರೆ ದರ್ಶನ್ ಪರವಾಗಿ. 75% ವಾದದ ಅಂಶವನ್ನು ಲಿಖಿತ ರೂಪದಲ್ಲಿ ಸಲ್ಲಿಕೆ ಮಾಡಬೇಕು ಅಂತ ಕೋರ್ಟ್ ಹೇಳಿದ್ದು, ಕೇವಲ 15 ನಿಮಿಷವಷ್ಟೇ ವಾದ ಮಂಡನೆಗೆ ಅವಕಾಶ ಇದೆ. ಸುಪ್ರೀಂ ಕೊಡೋ ತೀರ್ಪು ನಾಳೆ ದರ್ಶನ್ ಅವರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ರೈಟ್, ನಾಳೆ ಭವಿಷ್ಯ ಅದು ಏನು ಇತ್ಯರ್ಥ ಆಗುತ್ತೆ ಆಗಲಿ. ಅವ್ರ ಹಣೆಯಲ್ಲಿ ಏನು ಬರೆದಿರುತ್ತೋ, ಅಥವಾ ಹಣೆ ಇಲ್ಲ, ಇದರಲ್ಲಿ ನ್ಯಾಯಾಲಯದ ಪಾಲ್ತಾನೆ. ಈ ಕ್ಯೂರಿಯಾಸಿಟಿ ಏನಕ್ಕೆ ಬಂದಿದೆ ಈ ಕೇಸಲ್ಲಿ? ಕುತೂಹಲ ಯಾಕೆ ಎದ್ದೇಳ್ತು ದಗ ಅಂತ? ನಾರ್ಮಲ್ ಕೇಸ್ ಆಗಿದ್ದರೆ ಇಷ್ಟೊಂದು ಕುತೂಹಲ ಹೇಳ್ತಿರಲಿಲ್ಲ. ಅದು ದರ್ಶನ್ ಅನ್ನೋದು. ಎರಡನೇದು, ನ್ಯಾಯಮೂರ್ತಿಗಳು ಈ ಡೇಟ್ ಕೊಟ್ಟಾಗ ನಾಳೆಗೆ ಅವರಲ್ಲಿ ಓಪನ್ ಕೋರ್ಟಲ್ಲೋ ಏನೋ ಹೇಳ್ದಂಗಿದೆ, ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, ನೀವು ಋಣಾತ್ಮಕವಾದ ಯಾವ ಅಂಶಗಳ ಮೇಲೆ ನಾವು ಇದನ್ನು ನಿಮಗೆ ಕ್ಯಾನ್ಸಲ್ ಮಾಡಬಾರ್ದು ಅನ್ನೋದನ್ನು ನನ್ನ ಹತ್ರ ವಾದ ಮಾಡಿ ಸಾಕು. ಹೈಕೋರ್ಟ್ನ ತೀರ್ಪಿನಲ್ಲಿ ನಾವು ಯಾಕೆ ಮಧ್ಯಪ್ರವೇಶ, ಏನಕ್ಕಾಗಬಾರ್ದು ನಾವು ಅಂತೆಲ್ಲ 1-2-3 ವಾಕ್ಯಗಳನ್ನು ಬಳಸ್ದಂಗಿದೆ. ಹಾಗಾಗಿ ಕುತೂಹಲ ಎಲ್ಲರೂ ಹಿಂಗೆ ಕೂತಿದ್ದಾರೆ. ಈಗ ಏನಾಗ್ಬೋದು? ಮೋದಿಯವರು 4 ದಿನ ಬ್ರಿಟನ್ನು ಮತ್ತು ಮಾಲ್ಡೀವ್ಸ್ಗೆ ಹೋಗಿದ್ದಾರೆ. ಬ್ರಿಟನ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟು, ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಅದರ ಪರಿಣಾಮ ಭಾರತದ 99% ರಫ್ತುಗಳ ಮೇಲೆ ಸುಂಕ ಇರಲ್ಲ. ಆದರೆ ಎಲ್ಲ ಪುಕ್ಕಟ್ಟೆ ಮಾಡ್ಕೊಡೋಕ್ಕೆ ಬ್ರಿಟಿಷು, ನಾವು ಒಂದು ಕಾಲದಲ್ಲಿ ನಿಮ್ಮನ್ನು ಆಳ್ಬಿಟ್ಟಿದ್ದೀವಿ ಪಾಪ ಅಂತೇನು ಮಾಡಲ್ಲ. ಅವ್ರಿಗೆ ನಮ್ಮ ಮಾರ್ಕೆಟನ್ನು ನಾವು ತೆಕ್ಕೊಡ್ತೀವಿ. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಮಾರ್ಕೆಟ್ ಆಟೋಮೊಬೈಲು, ಅದಕ್ಕಿಂತ ಇಂಪಾರ್ಟೆಂಟ್ ಮಾರ್ಕೆಟ್ ಒಂದಿದೆ ತೆಕ್ಕೊಡ್ತೀವಿ ನಾವು, ಅದು ಗುಂಡು ಮಾರ್ಕೆಟು, ವಿಸ್ಕಿ ಮಾರ್ಕೆಟು ತೆಕ್ಕೊಡ್ತಾರೆ. ಏನಕ್ಕೆ ಅಷ್ಟೊಂದು ಸೀರಿಯಸ್ ಆಗಿ ಅಂದರೆ ವಿಸ್ಕಿ ರೇಟ್ ಇಳಿಯುತ್ತೆ. ಯಾಕಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಫಾರಿನಿಂದ ಬರ್ತಿರೋ ವಿಸ್ಕಿಗೆ
ಇದಿತ್ತು ದುಡ್ಡು ಇದಾಕಿದ್ದು ತೆರಿಗೆ ಹಾಕಿದ್ರು, ಅದು ಕಿತ್ಕೊಂಡು ಹೋಗುತ್ತದು, ಹಾಗಾಗಿ ಚೀಪ್ ಆಗುತ್ತೆ ಇನ್ಮೇಲೆ. ಅದಕ್ಕೆ ಜೋಕು, ಸ್ಕಾಟ್ಲ್ಯಾಂಡಲ್ಲಿ ತಯಾರಾಗೋ ವಿಸ್ಕಿಗಿಂತ ಹೆಚ್ಚು ವಿಸ್ಕಿಯನ್ನು ಭಾರತದಲ್ಲಿ ಕುಡಿತಾರೆ ಅಂತ. ಹಾಂ, ಹಾಗಾಗಿ ಇನ್ಮೇಲೆ ಒಳ್ಳೆ ವಿಸ್ಕಿ ಇಲ್ಲಿಗೆ ಬರ್ಬೋದು, ಬೇಕಾದವ್ರು ಕುಡ್ಕೊಳ್ಳಿ, ಸಾಕಿದ್ದವ್ರು ಬಿಟ್ಕೊಳ್ಳಿ, ನಿಮ್ಮ ಇಷ್ಟ. ಆಮೇಲೆ ಮಾಲ್ಡೀವ್ಸ್ಗೆ ಹೋಗ್ತಾರೆ ಅವ್ರದ್ದೇನೋ ಸ್ವಾತಂತ್ರ್ಯ ದಿನಕ್ಕೆ. ಇದಕ್ಕಿಂತ ಎಷ್ಟು ಟರ್ನ್ ಆಗೋಯ್ತು ನೋಡಿ ಮಾಲ್ಡೀವ್ಸು ಭಾರತದ ಸಂಬಂಧ. ಈಗಷ್ಟೇ 2 ವರ್ಷದಿಂದೇನೋ 3 ವರ್ಷದಿಂದೇನೋ ಬಾಯ್ಕಾಟ್ ಮಾಲ್ಡೀವ್ಸ್, ವೈಟ್ ಹೆಟ್ ಮಾಲ್ಡೀವ್ಸ್, ನೋ ಮಾಲ್ಡೀವ್ಸ್ ಅಂತೆಲ್ಲ ಇಷ್ಟು ಸ್ಟಾರ್ಟ್ ಆಗಿತ್ತು. ಈಗ ನೋಡಿದ್ರೆ ಹಿಂಗಾಗಿದೆ. ಹಾಗೆ ಜೀವನ. ಎಸ್, ವಿಚ್ಛೇದನ ಪ್ರಕರಣ, ಡಿವೋರ್ಸ್ ಪ್ರಕರಣ ಒಂದು ಬಂದಿದೆ ಸುಪ್ರೀಂ ಕೋರ್ಟ್ ಮುಂದೆ. 12 ಕೋಟಿ ರೂಪಾಯಿ ಕೊಡಿ, BMW ಕಾರು ಮುಂಬೈಯಲ್ಲಿ ಒಂದು ಮನೆ ಕೊಡಿ ಅಂತ ಮೇಡಮ್ ಕೇಳಿದ್ರಂತೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮಾಡ್ತಿದ್ದ CJ ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು ಇದನ್ನು ಗಮನಿಸಿ, ಅವರೊಂದು IT ಉದ್ಯೋಗಿ ಅನ್ನೋದನ್ನು ಗಮನಿಸಿ ಹೇಳಿದ್ರಂತೆ, ಮದುವೆಯಾದ 18 ತಿಂಗಳಿಗೆ ನೀವು ಐಷಾರಾಮ್ ಕಾರ್ ಕೇಳ್ತಾ ಇದ್ದೀರಿ, ಏನು ನ್ಯಾಯಗಳಿವೆಲ್ಲ ಅಂತೆಲ್ಲ ಹೇಳಿ, ಆಯಿತು ಇರಲಿ ಅಂದ್ಬಿಟ್ಟು, ನೋಡಿ ನೀವು ಭಾಳ ವಿದ್ಯಾವಂತರಿದ್ದೀರಿ ಅಂದರೆ IT ಇದಾಗಿದ್ದೀರಿ, ನಿಮಗೋಸ್ಕರ ನೀವು ಸಂಪಾದನೆ ಮಾಡಬೇಕು, ಅದನ್ನು ಕೇಳಬಾರ್ದು, ಆ ಥರ ಪಡ್ಕೊಂಡ್ರೆ ಈ ಥರದ್ದು ಒಳ್ಳೆಯದಲ್ಲ ಇದು. ಬಟ್ ಸ್ಟಿಲ್ ಒಂದು ಆಯ್ಕೆ ಕೊಡ್ತಾ ಇದ್ದೀನಿ ತೊಗೊಳ್ಳಿ, ಒಂದು ಫ್ಲ್ಯಾಟನ್ನು ಇಸ್ಕೊಳ್ಳಿ, ಒಂದು 4 ಕೋಟಿ ರೂಪಾಯಿ ಕೊಡೋದಕ್ಕೂ ನಾವು ಹೇಳ್ತಾ ಇದ್ದೀವಿ, ಅದನ್ನು ಕೊಡ್ತಾರವರು ಮೋಸ್ಟ್ಲಿ. ಅದಾದಮೇಲೆ ಹೈದರಾಬಾದು, ಬೆಂಗಳೂರು ಈ ಥರ ಯಾವ್ದಾದ್ರು ಒಂದು ಊರಲ್ಲಿ ಒಂದು ಒಳ್ಳೆ ಜಾಗ ಹುಡುಕಿ, ಒಂದು ಉದ್ಯೋಗ ಹುಡುಕಿ, ಚೆನ್ನಾಗಿ ಕಟ್ಕೊಳ್ಳಿ ಜೀವನ ಅಂತ ಹೇಳಿದ್ದಾರೆ. ಕ್ಯೂರಿಯಸ್ ಆಗಿದೆ. ಆಕೆ ಗಂಡ ಮಾನಸಿಕ ಅಸ್ವಸ್ಥೆ ಅಂತ ಪೀಡಿಸ್ತಿದ್ನಂತೆ ಸರ್, ಅದಕ್ಕೆ ಡಿವೋರ್ಸ್ಗೆ ಹೋಗಿರೋದು. ಆಯಿತು, ಡೈವರ್ಸು ಏನಕ್ಕೋ ಹೊಂದಾಣಿಕೆ ಆಗಿಲ್ಲ, ದಟ್ಸ್ ಆಲ್ ಫೇರ್. ಮತ್ತು ನಂಬಿ ಬಂದ ಹೆಣ್ಣು ಮಗಳು, ಆಕೆಗೆ ಅದು ತನ್ನ ಜೀವನವನ್ನು ಕಟ್ಕೊಳ್ಳೋಕ್ಕೆ ಅನ್ಬೇಕಂತ. ಬಟ್ ಆ ಜೀವನಾಂಶ ಎಂಬುದು ರಕ್ತ ಹೀರುವ ದುರಾಸೆಯ ಆಯುಧ ಆಗಬಾರ್ದಷ್ಟೆ. ಹೌದು, ಅದು ಅವಶ್ಯಕತೆಯ ಆಧಾರವೂ ಇರಬೇಕು ಅದರಲ್ಲಿ. ನಾನು ಎರಡೂ ಕಡೆ ಹೇಳ್ತಿರೋದು, ರೈಟ್, ಒಂದು ಕಡೆಗಲ್ಲ ಅದು, ಎರಡು ಸರಿ, ಎರಡೂ ಕಡೆ ಇರಬೇಕದು. ಆ ಪ್ರಿನ್ಸಿಪಲ್ ಇರಬೇಕು. ಇದೇ ಕೊಡಲಿ ನನ್ನ ಹತ್ರ ಇದೇ ಕಿತ್ಕೋಬೇಕು ಅಲ್ಲ, ಅದು ಪ್ರಿನ್ಸಿಪಲ್ ಇರಬಾರ್ದು ಅಂತ. ಐದರ್ ಸೈಡ್ ಆ ಮನಸ್ಥಿತಿ ಏನಾದ್ರು ಮಾಡೋ ಅವಳಿಗೆ ನಾನು ಡೈವರ್ಸ್ ಕೊಡದೆ ಆಟ ಆಡಿಸ್ತೀನಿ ಅವಳಿಗೆ. ಪಾಪ ಎಷ್ಟೋ ಸರಿ ಹೆಣ್ಣು ಮಗಳೇ ಹಾಕಿರ್ತಾಳೆ, ಸಾಕಿ ಒಂದು ಸವಾಸ ನನಗೆ. ಯಾಕಂದರೆ ಹೆಣ್ಣು ಮಕ್ಕಳು ಹಾಕಿದ್ರೆ ಜೀವನಾಂಶ ಕೇಳೋಂಗಿಲ್ಲ ನೀವು. ಅವರೇ ಹಾಕಿರ್ತಾರೆ ಎಷ್ಟೋ ಕೇಸಲ್ಲಿ, ನನಗೆ ಸಾಕಿ ಒಂದು ಸವಾಸ ಒಂದು ಅಂತ. ಅವಳು ಕೊಡಲ್ಲ ಸರ್, ಆಟ ಆಡಿಸ್ತೀನಿ ನೋಡಿ ಸರ್ ಅಂತ. ಅದು ಯಾವ ದೊಡ್ಡ ಇದು, ಆ ಬುದ್ಧಿ ಯಾಕೆ ಅಷ್ಟೆ. ದೆಹಲಿಯಲ್ಲಿ ನಿನ್ನೆ ಭಾರೀ ಮಳೆ ಸುರಿದ ಪರಿಣಾಮ ರಸ್ತೆಯೆಲ್ಲ ನದಿಯಂತಾಗಿದ್ವು. ಪಶ್ಚಿಮ ವಿನೋದ್ ನಗರದಲ್ಲಿ ವ್ಯಕ್ತಿಯೊಬ್ಬ ಈಜ್ತಾ ಇರೋದು, ಮಹಿಳೆಯೊಬ್ಬರು ದೋಣಿ ವಿಹಾರ ಮಾಡ್ತಾ ಇರೋ ವಿಡಿಯೋವನ್ನು ವಿಪಕ್ಷಗಳು ಹಂಚಿಕೊಂಡು ಬಿಜೆಪಿ ಸರ್ಕಾರವನ್ನು ಟೀಕೆ ಮಾಡಿದ್ವು. ಇನ್ನು ಬ್ರೆಜಿಲ್ ವರದಿಗಾರನೊಬ್ಬ ನಾಪತ್ತೆಯಾಗಿದ್ದ 13 ವರ್ಷದ ಹುಡುಗಿಯ ಬಗ್ಗೆ ವರದಿ ಮಾಡ್ತಾ ಇದ್ದಾಗ ಆಕೆ ಮೃತದೇಹದ ಕಾಲು ಆತನನ್ನು ತಾಕಿದೆ. ಆತಂತೂ ಬೆಚ್ಚಿ ಬಿದ್ದುಬಿಟ್ಟಿದ್ದಾನೆ. ಈ ವಿಡಿಯೋ ವೈರಲ್ ಆಗಿದೆ. ಇನ್ನು ರಾಜ್ಯದ ಹಲವೆಡೆ ಮಳೆಯಾಗಿದೆ. ಕಲಬುರಗಿ, ರಾಯಚೂರಿನಲ್ಲಿ ಕೂಡ ಭಾರೀ ಮಳೆಯಾಗಿದೆ. ರೈಟ್, ಅಲ್ಲ ದೋಣಿ ವಿಹಾರ ಮಾಡ್ತಿದೆ, ಅಷ್ಟೊಂದು ಮಳೆ ಬಂದಿದೆ, ಪ್ರವಾಹದ ರೀತಿ ಆಗಿದೆ, ಎಲ್ಲ ನಿಜ. ಈಗ ಮಾತ್ರ ಕಾಂಗ್ರೆಸ್ನವ್ರಿಗೆ ಇದು ಮಾತ್ರ ಕಾಣಿಸ್ತು. ಒಂದು 2ನೇದಿಗೆ 6 ತಿಂಗಳಾಗಿದೆ ಅಲ್ಲಿ BJP ಸರ್ಕಾರ ಬಂದು. 10 ವರ್ಷ ಅವ್ರು ಇರಲಿಲ್ಲ, ಹಾಗಾದ್ರೆ ಈಗ ಅವ್ರು 6 ತಿಂಗಳಲ್ಲಿ ಮಾಡಿದಾರ ಇದನ್ನ. ಒಂದು 2ನೇದು ಅದನ್ನು ಬಿಟ್ಬಿಡೋಣ. ಏನಪ್ಪ ಕಾಂಗ್ರೆಸ್ಸಿನ ಪುಣ್ಯಾತ್ಮ ಯಾರೋ ಕೋತಿ ಹಾಕಿದೀಯಲ್ಲ, ಬಾ ಬೆಂಗಳೂರಿಗೆ, ನೆಕ್ಸ್ಟ್ ಟೈಮು ನಿನಗೂ ಕೊಡ್ತೀನಿ ಬೋಟನ್ನು. ಎಷ್ಟು ಸ್ವಿಮ್ಮಿಂಗ್ ಪೂಲ್ಗಳು ಕಾಣುತ್ತೆ ಬಾಣ, ಬಾ ಬೋಟ್ ನಾನೇ ಕೊಡ್ತೀನಿ, ಬಾ ಈಚ್ಕೊಂಡು ಹೋಗು. ಆಗ ಯಾರ ಮೇಲೆ ಆಗ್ತೀಯಾ ನೋಡ್ತೀನಿ, ಈ ರಾಜ್ಯ ಸರ್ಕಾರದ ಮೇಲೆ. ಎಲ್ಲ ನ್ಯಾಚುರಲ್ ಡಿಸಾಸ್ಟರ್ಸ್ ಹೆಂಗಾಗ್ತಾ ಇವೆ ಅಂದರೆ ಯಾರನ್ನು ಬ್ಲೇಮ್ ಮಾಡಿದಾರೋ ಸ್ಟೇಜ್ ಕೊಟ್ಟೋಗಿದೆ. ಯೂರಿಯಾ ಗೊಬ್ಬರಕ್ಕೋಸ್ಕರ ರೈತರ ಪರದಾಟ ಮುಂದುವರೆದಿದೆ. ಕೊಪ್ಪಳದಲ್ಲಿ ಗೊಬ್ಬರಕ್ಕೆ ರೈಲು ಸಾಲ್ಗಟ್ಟು ನಿಂತಿದ್ದಾರೆ. ಏನಿನ್ನೊಂದು 2-3 ದಿನ ತಡ್ಕೊಳ್ಳಿ ರೈತರು, ಎಲ್ಲ ಸ್ಟಾಕ್ ಇದೆ. ಸ್ಟಾಕ್ ಇರೋದಲ್ಲ, ಇಲ್ದಿದ್ರೂ ಪ್ರಾಬ್ಲಮ್ ಇಲ್ಲ. ಮತ್ತೆ ಸರ್, ಮೋದಿ ಸರ್ಕಾರ ರೈತರಿಗೆ ಮಾಡುತ್ತಿರುವ ದ್ರೋಹ ಇದರಲ್ಲಿ ಅವ್ರದ್ದೇನಿದೆ ಸರ್ ಅಂತೀವಿ. ಗೊಬ್ಬರ ಕೊಡ್ಬೇಕಾಗಿದ್ದೀವಿ, ಈಗಲೇ ಹೇಳಿಲ್ಲಪ್ಪ ಇನ್ನೂ. ಯಾಕ್ರಿ ಇನ್ನೂ ಐಡಿಯಾ ಬಂದಿಲ್ಲ? ಇನ್ನೂ ಐಡಿಯಾ ಬಂದಿಲ್ವಾ? ಹೇಳ್ರಪ್ಪ ಬೇಗ. ಹರಸಾಹಸ ಪಡ್ತಿದ್ದಾರಂತೆ ನಮ್ಮ ರೈತರು, ಆತರಗಾರರು. ಅಡ್ವಾನ್ಸ್ ಮಳೆ ಬಂದರೆ ಅಡ್ವಾನ್ಸ್ ಬಂದುಬಿಡ್ತಾರೆ ಎಲ್ಲದಕ್ಕೂ. ಅವರು ಸಿಗುತ್ತೋ ಇಲ್ವೋ ಅಂತ ಒಂದೊಂದು ತಿಂಗಳು ಮುಂಚಿತಾನೆ ಹೌದು ನಿಂತು ಬಿಡ್ತಾರೆ. ಇದು ಅಡ್ವಾನ್ಸ್ ಕತೆ ಇದು. ಆಗಿರ್ಬೋದು. ಹಾಂ, ಯೂರಿಯಾ ಬೇಕು. ಯೂರಿಯಾ ಇಲ್ದಿದ್ರೆ ಭಾಳ ರೈತರಿಗೆ ಜೀವನನೇ ಇಲ್ಲ. ಆ್ಯಕ್ಚುಲಿ ನಾಟ್ ಎ ಗ್ರೇಟ್ ಮೆನ್ಯೂರ್ ಏನಲ್ಲ ಅದು. ಎಸ್,
ಕೊಪ್ಪಳದ ಗಂಗಾವತಿಯ ಕೆನರಾ ಬ್ಯಾಂಕ್ನಲ್ಲಿ ಅಧಿಕಾರಿಯೊಬ್ಬರು ಕನ್ನಡ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಿಬ್ಬಂದಿಯನ್ನ ಕರೆದ ಪ್ರಸಂಗ ನಡೀತು. ಕೆನರಾ ಬ್ಯಾಂಕ್ ಅಧಿಕಾರಿ ಬ್ಯಾಂಕ್ಗೆ ಬಂದ ಗ್ರಾಹಕರನ್ನ ಹಿಂದಿಯಲ್ಲಿ ಮಾತನಾಡಿಸಿದ್ದಾರೆ, ಇಲ್ಲ ತೆಲುಗಲ್ಲಿ ಮಾತಾಡಿ ಅಂದಿದ್ದಾರೆ. ಯಾಕೆ ತೆಲುಗಲ್ಲಿ ಮಾತಾಡಬೇಕು ಅಂತ ಕೇಳಿದ್ದಕ್ಕೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದು. ನಂತರ ಆ ಸಿಬ್ಬಂದಿಯನ್ನು ನಾವು ಕರೆಸಿ ಮಾತನಾಡಲ್ಲ ಅಂತ ಇವರು ಕೂಡ ಗಲಾಟೆ ಮಾಡಿದ್ರು. ಕನ್ನಡದ ಬ್ಯಾಂಕ್ ಒಂದನ್ನು ಇನ್ನೊಂದು ಬ್ಯಾಂಕ್ ಕನ್ನಡದ ಬ್ಯಾಂಕ್ ಜೊತೆ ಮರ್ಜ್ ಮಾಡಿದ್ರಲ್ಲಪ್ಪ, ಅದರ ಪರಿಣಾಮ ಏನೀಗ? ರಾಷ್ಟ್ರೀಯ ಭಾಷೆ ಹಿಂದಿ, ಅಮಿತ್ ಶಾ ಹೇಳ್ಬಿಡ್ತಾರೆ, ಹೇಳಿದ್ಮೇಲೆ ಮುಗಿದೋಯ್ತು. ತೆಲುಗು ಮಾತಾಡ್ತಾರಂತೆ, ಇಲ್ಲಿ ಇತ್ಕೊಂಡು ಕನ್ನಡ ಕಲ್ತ್ಕೊಳ್ಳೋದಕ್ಕೆ ಏನಾಗಿದೆ, ಹೊರಗಡೆ ಆಫೀಸರ್ಸ್ ತಂದು ತುಂಬುತ್ತಾ ಇದ್ದಾರೆ ಇಲ್ಲಿ ನಮ್ಮ ಕನ್ನಡದ ಬ್ಯಾಂಕ್ಗಳಲ್ಲಿ. ಮೂಲ ಕನ್ನಡದ ಬ್ಯಾಂಕ್ಗಳಿವೆಲ್ಲ. ಹಾಂ, ಇವ್ರ ಯೋಗ್ಯತೆಗೆ ನೆಟ್ಕೊಂಡು ಬ್ಯಾಂಕ್ ಕಟ್ತಿದ್ರು ಸರಿ, ಕಟ್ಟಿರೋ ಬ್ಯಾಂಕ್ಗಳಿಗೆ ಬಂದು ತೂರ್ಕತ್ತಿದ್ದಾರೆ ಎಲ್ಲರೂ. ದಟ್ಸ್ ಓಕೆ, ರಾಷ್ಟ್ರೀಯ ನೀತಿ ಅಂತಂತಾರೆ ಇವರು ಮಾತಾಡ್ತಿದ್ರೆ. ಆ ಆಫೀಸರ್ ಎಷ್ಟು ದಿನ ಆಗಿದೆ ಬಂದು ಅನ್ನೋದು ಇಂಪಾರ್ಟೆಂಟ್. ಓಕೆ, ಇತ್ತೀಚೆಗೆ ಬಂದಿದ್ರೆ ಈಗ 3 ತಿಂಗಳಿಂದನೋ 4 ತಿಂಗಳಿಂದನೋ 6 ತಿಂಗಳಿಂದನೋ ಆಫೀಸರಲ್ಲಿ ಪೋಸ್ಟ್ ಆಗಿ ಬಂದಿದ್ದರೆ ನೀನು ಅವನು ಹಿಡ್ಕೊಂಡು ಜಗ್ಗಿದ್ರೆ ಕನ್ನಡ ಮಾತಾಡು ಅಂದ್ರೆ ಅವ್ನಿಗೆ ಎಲ್ಲಿಂದ ಮಾತಾಡ್ಬೇಕು ಪಾಪ, ಅದು ಕಷ್ಟ ಆಗ್ಬೋದು ಅಲ್ವಾ? ಇಲ್ದ್ರೆ ಈಗ ಬ್ಯಾಂಕ್ನವರು ಹೊಸ ರೂಲ್ ತನ್ನಿ, IAS IPS ಅಲ್ಲಿರೋಂಗೆ ಅವ್ರು ಯಾವ ರಾಜ್ಯಕ್ಕೆ ಅಲಾಟ್ ಆಗ್ತಾರೆ ಆ ಭಾಷೆ ಕಲಿಬೇಕು ಅಂತ ಅನಿವಾರ್ಯವಾಗಿ ಕಲೀಲಿ. ಅದಾರು ಮಾಡಿ ಓಲಿ, ಇಲ್ಲಾಂದ್ರೆ ಸುಮ್ಮನೆ ಹಿಂಗೆ ಗ್ರಾಹಕರ ಜೊತೆ ಇದು ಹಿಂಗೆ ಜಗಳ ಆಗತ್ತೆ. ಇದು ಈ ಆಫೀಸರ್ದು ನನಗೆ ಅದು ಗೊತ್ತಿಲ್ಲದೆ ಇರೋದ್ರಿಂದ ಸುಮ್ಮನಿದ್ದೀನಿ. ಯಾವಾಗ ಬಂದಿದ್ದಾರೆ ಆ ಪೋಸ್ಟ್ಗೆ ಅವರು ಅಂತ. ಮತ್ತು ಎರಡನೇದು, ಅವರು ಬೈದಿಲ್ಲ ಯಾರನ್ನೂ, ಇಲ್ಲ ಟ್ರಾನ್ಸ್ಲೇಟರ್ ಕರೆದಿದ್ದಾರೆ, ಅದಕ್ಕೋಸ್ಕರ ಗೌರವ ಕೊಟ್ಟಿದ್ದೀವಿ ಅಷ್ಟೇ. ತಿರುಪತಿನಲ್ಲಿ ಹೊಸ ದರ್ಶನಕ್ಕೆ ಅದನ್ನು ಶ್ರೀವಾಣಿ ದರ್ಶನ ಟಿಕೆಟ್ ಅಂತ ಮಾಡಿದಾರಂತೆ. ಸಿಕ್ಕಾಪಟ್ಟೆ ಕ್ಯೂ ಅಂತೆ, ಜನ ನಿಲ್ತ್ಕೊತಾರೆ, 5 ಗಂಟೆಯಿಂದನೇ ನಿಂತುಬಿಟ್ಟಿದಾರಂತೆ. ನೋಡಿ ಯಾರು ಸಿಕ್ಕರು ತಗೊಳ್ಳಿ, ಹೋಗಿ, ಅಷ್ಟೇ, ಮುಗೀತು ಕತೆ.